ಮಿಸ್ಟರ್ ಲಾಯರ್ ಸಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಯರ್ ಸಾರ್ ಖುಷಿಯಾಗಿ ಟ್ರಿಪ್ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಈ ತಲೆನೋವೆಲ್ಲ ನಿಮ್ಗೆ ಯಾಕೆ ಸರ್? ನಿನ್ನೆ ಬೆಟ್ಟಿಂಗ್ ಆ್ಯಪ್ನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ವಿಡಿಯೋ ಮಾಡಾಕಿದ್ದೆ. ಅದಕ್ಕೆ ಸ್ಟೋರಿನಲ್ಲಿ ಅವರು ಏನೋ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ರ ಅಂತ ನನಗೆ ಫೀಲ್ ಆಯಿತು. ಬಟ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯೂಶ್ವಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಈ ಬೆಟ್ಟಿಂಗ್ ವಿಚಾರದಲ್ಲಿ ಎಸ್ಪೆಷಲಿ ಬಂತು ಅಂತಂದರೆ ನಾನೊಂದು ಸ್ವಲ್ಪ ಯಾರೇ ಆದ್ರೂ ಅವ್ರಿಗೆ ಸಜೆಷನ್ ಕೊಡ್ತೀನಿ. ಸಮಾಧಾನದಲ್ಲಿ ನಾನು ಎಷ್ಟು ಶಾಂತಿಯಿಂದ ಹೇಳಬೇಕೋ ಅದನ್ನಂತೂ ಹೇಳೋ ಕೆಲಸನ ನಾನು ಮಾಡ್ತೀನಿ. ಅದೇ ರೀತಿಯೇ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಅದು ಫಸ್ಟೇ ವೀಡಿಯೋ ಮಾಡಿ ಹಾಕಲಿಲ್ಲ. ಫಸ್ಟ್ ಒಂದು ಸಲ ಪರ್ಸ್ನಲ್ಲಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಮಾಡಬೇಡಿ, ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ, ಮಾಡೋಕ್ಕೆ ಹೋಗ್ಬೇಡಿ ಬ್ರೋ ಅಂತೇಳಿ ಹಿಂಗೆ ಪೊಲೈಟ್ ವೇನಲ್ಲೇ ನೀವು ನೋಡಿದ್ದೀರಾ. ಈಗ ಈ ಚಾನಲಲ್ಲಿ ಬಂದಿರೋರು ಎಲ್ಲರೂ ನೀವು ನೋಡಿದ್ದೀರಾ, ಆಲ್ರೆಡಿ ಸಬ್ಸ್ಕ್ರೈಬು ಮಾಡಿದ್ದೀರಾ. ಸೊ ನಿಮ್ಗೆ ಅದರದ್ದು ಐಡಿಯಾ ಇದೆ. ಇವಾಗ ನಾನು ಮತ್ತೆ ಅದನ್ನೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಿಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಪ್ರೋತ್ಸಾಹ ಮಾಡ್ತಾರೋ ಅಷ್ಟೇ ಕೆಟ್ಟ ಕೆಲಸ ಮಾಡ್ತು ಅಂತಂದಾಗ ದಯಾದಾಕ್ಷಿಣ ಇಲ್ಲದೆ ಕ್ವಶನ್ ಮಾಡ್ತಾರೆ. ಆ ರೀತಿ ಎಲ್ಲರೂ ಸುಮಾರು ಜನ ಮಾಡಿದ್ದಾರೆ, ನಾನು ಒಬ್ಬನೇ ಏನಲ್ಲ. ಈ ಥರ ಸಿಕ್ಕಾಪಟ್ಟೆ ಜನ ಯಾಕೆ ಬ್ರೋ ಹಿಂಗೆ ಮಾಡಿದ್ದೀರಾ ಅಂಥೇಳಿ ಲೇಖಿ ಗೋಸ್ವಾಮಿ ಅವ್ರಿಗೆ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ. ಅದಕ್ಕೆ ಅವ್ರು ನೆನ್ನೆ ಸ್ಟೋರಿ ಹಾಕ್ಬಿಟ್ಟು ಒಂದಷ್ಟು ಅಲಿಗೇಷನ್ಸ್ನ ಮಾಡಿದ್ದಾರೆ. ಫಸ್ಟ್ ಅವ್ರು ಕೇಳ್ತಿರೋದೇನು ಅಂತಂದರೆ, ಲೇಖಿ ಗೋಸ್ವಾಮಿ ಹೆಸರನ್ನ ಇಟ್ಕೊಂಡ್ರೆ ವೈರಲ್ ಆಗತ್ತೆ ಅಂತ. ಬ್ರೋ, ಒಂದು ನನಗೇನು ಹೇಳಬೇಕು ಅಂತ ಅನ್ನಿಸ್ತು ಅಂತಂದರೆ, ನಿನ್ನೆ ನಿಮ್ಮ ಆ ಮಾತನ್ನು ದಾಟಿ ಅದೆಲ್ಲ ನೋಡಿ ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಬೇಜಾರಾಗಿದೆ. ಸೊ ಆ ಥರ ಎಲ್ಲ ತುಂಬ ಜೋರಾಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ, ನಾರ್ಮಲಾಗೇ ಮಾತಾಡಿ. ನೀವು ಆ್ಯಸ್ ಯೂಶ್ವಲ್ ಅಣ್ಣ ಅಣ್ಣ ಅಂತ ಹೆಂಗೆ ಮಾತಾಡ್ತಾಯಿದ್ರು ಅದೇ ನಮಗೆಲ್ರಿಗೂ ಇಷ್ಟ. ನೀವು ಅಣ್ಣ ಅಂತಂದರೆ ನಾವು ಅಣ್ಣ ಅಂತೀವಿ. ಅಥವಾ ನೀವೇನಾದ್ರು ಜೋರಾಗಿ ಮಾತಾಡ್ತು ಅಂತಂದರೆ ನೆಕ್ಸ್ಟಿಂದ ನಾವು ಜೋರಾಗಿ ಮಾತಾಡೋದನ್ನು ಶುರು ಮಾಡ್ತೀವಿ. ಅದೇ ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಅಲ್ಲಿವರೆಗೂ ತಗೊಳ್ಳೋದು ಬೇಡ ಬ್ರೋ, ಹಿಂಗೆ ಇಷ್ಟಕ್ಕೆ ಮುಗಿಸ್ಕೊಬಿಡಿ ಆಯಿತಾ. ವೈರಲ್ ಆಗತ್ತೆ ಅಂತಂದ್ರಲ್ಲ, ನಿಮ್ಮ ಹೆಸರು ತಗೊಂಡು ವೈರಲ್ ಆಗಲಿ ಅಂತಂದ್ಬಿಟ್ಟು ಯಾರೋ ಇದನ್ನು ಮಾತಾಡ್ತಾ ಇಲ್ಲ. ಅಥವಾ ನಿಮ್ಮನ್ನು ಇದುವರೆಗೂ ಕೂಡ ಯಾರೋ ಕ್ವಶನ್ನು ಕೂಡ ಮಾಡಿಲ್ಲ. ನೀವು ಯಾವಾಗ ಪ್ರಮೋಟ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಪ್ರಮೋಟ್ ಮಾಡ್ತಾ ಇದ್ದೀರಾ, ಅದನ್ನು ಕ್ವಶನ್ ಮಾಡಿ ಕೇಳ್ತಾ ಇರೋರೆಲ್ಲರೂ ಕೂಡ ನಿಮ್ಮ ವ್ಯೂವರ್ಸೇ, ನಿಮ್ಮ ಸಬ್ಸ್ಕ್ರೈಬರ್ಸೇ. ಯಾರು ಹೊರಗಡೆಯವ್ರು ಯಾರೂ ಕೇಳ್ತಾ ಇಲ್ಲ. ನೀವು ಮೊದಲಿದ್ದಂಗೆ ಯಾಕಿಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ. ಬಿಟ್ಟರೆ ನಾನು ನೋಡ್ದಂಗೆ ಯಾರೋ ಪಾಪ 200-300 ಜನ ಫಾಲೋವರ್ಸ್ ಇರೋರು ಕೂಡ ವೀಡಿಯೋ ಮಾಡಿ ಹಾಕಿದ್ದಾರೆ. ಹಂಗಂದ್ರೆ ಏನು ಅವರೆಲ್ಲ ವೈರಲ್ ಆಗೋಕ್ಕೆ ಕೇಳ್ತಾ ಇದ್ದಾರಾ? ಅವರು ನಿಮ್ಮ ವ್ಯೂವರ್. ಅವರು ಆ್ಯಸ್ ಎ ನಾರ್ಮಲ್ ವ್ಯೂವರ್ ಆಗಿ ಅವ್ರು ನಿಮ್ಮನ್ನು ಕ್ವಶನ್ ಮಾಡ್ತಾ ಇರೋದು. ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್, ವೈನ್ ಶಾಪಲ್ಲಿ ಹೋಗ್ಬಿಟ್ಟು ಬ್ಯಾನ್ ಮಾಡೋ ಅಂತಂದರೆ ಬಿಡ್ತಾರ, ಚಪ್ಪಲಿ ಹೊಡಿತಾರೆ ಅಂತ ಹೇಳ್ತೀರಾ. ಅದನ್ನು ಅಷ್ಟು ಅಗ್ರೆಸಿವ್ ಆಗಿ ಹೇಳೋ ಅವಶ್ಯಕತೆ ಏನಿದೆ ಬ್ರೋ? ಕೂಲಾಗೆ ಹೇಳ್ಬೋದಲ್ವಾ? ಆಮೇಲೆ ಆ ಥರದ ಮಾತುಗಳೆಲ್ಲ ನಿಮ್ಮ ಬಾಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಈ ಲೈಫ್ ಅನ್ನೋದು ಒಂದು ಮಿರರ್ ಇದ್ದಂಗೆ. ನಾವು ಏನನ್ನು ಕೊಡ್ತೀವೋ ವಾಪಸ್ ಅದನ್ನು ಕೊಡುತ್ತೆ. ಈಗ ನಾನು ಪ್ರೀತಿಯಿಂದ ಮಾತಾಡಿಸಿದ್ರೆ ಜಗತ್ತು ನನ್ನನ್ನು ವಾಪಸ್ ಪ್ರೀತಿಯಿಂದ ಮಾತಾಡಿಸುತ್ತೆ. ನಾನು ಅದೇನಾದರೂ ಸ್ವಲ್ಪ ಅಗ್ರೆಸಿವ್ ಆಗಿ ಜೋರಾಗಿ ಮಾತಾಡ್ತು ಅಂತಂದರೆ ಪ್ರಪಂಚನೂ ಕೂಡ ನಮಗೆ ಜೋರಾದ ರಿಪ್ಲೈನೇ ರಿಟರ್ನ್ ಕೊಡುತ್ತೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಈ ಕರ್ನಾಟಕದ ಕ್ರಿಯೇಟರ್ಸ್ ಎಲ್ರಿಗೂ ಕೂಡ ಜಲಸಿ ಬಂದ್ಬಿಟ್ಟಿದೆ, ಅದಕ್ಕೆ ಇವಾಗ ಕ್ವಶನ್ ಮಾಡ್ತಾ ಇದ್ದಾರೆ ಅಂತ. ಬ್ರೋ, ಇದೊಂದು ಮಾತು ಹೇಳಿದ್ರೆ ಗೊತ್ತಾ ನೀವು, ಕರ್ನಾಟಕದ ಕ್ರಿಯೇಟರ್ಸ್ಗಳು ಅಂತ? ಇದು ತುಂಬ ದೊಡ್ಡ ಮಾತು ಬ್ರೋ. ಯಾಕೆ ಗೊತ್ತಾ? ನೀವು ಯಾವುದಾದ್ರೂ ಒಂದು ಸ್ಟೇಟಲ್ಲಿ ನೋಡ್ಕೊಂಡು ಬನ್ನಿ, ಅವರ ಭಾಷೆಯವರು ಬಿಟ್ಟು ಅಥವಾ ಅವರ ಮೂಲದವರು ಬಿಟ್ಟು ಬೇರೆ ಯಾರಾದರೂ ಹೋಗಿ ಪಾಪ್ಯುಲರ್ ಆಗಿರೋದನ್ನು ತೋರಿಸಿ ಚಾನ್ಸೇ ಇಲ್ಲ. ಆದರೆ ನೀವು ರಾಜಸ್ಥಾನದಿಂದ ಬಂದಿರೋ ಫ್ಯಾಮಿಲಿ ಆದ್ರೂ ಸಹಿತ ನೀವು ನಿಮ್ಮ ವ್ಲಾಗಲ್ಲಿ ಕನ್ನಡ ಮಾತಾಡಿದ್ರು, ತಮಿಳು ಮಾತಾಡಿದ್ರು, ತೆಲುಗು ಮಾತಾಡಿದ್ರು, ಹಿಂದಿ ಮಾತಾಡಿದ್ರು, ಒಡಿಯಾ ಮಾತಾಡಿದ್ರು, ಪಾಪ ನಮ್ಮ ಕ್ರಿಯೇಟರ್ಸ್ಗಳು ಕೂಡ ಒಂದು ದಿನ ನಿಮ್ಮ ಮೇಲೆ ಒಂದು ವೀಡಿಯೋ ಮಾಡಿ ಹಾಕಲಿಲ್ಲ. ಏನಪ್ಪ ಕನ್ನಡದಲ್ಲೆಲ್ಲ ಮಾಡ್ತಾ ಇದೆಯಾ, ಕನ್ನಡದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತೀಯ, ಬಟ್ ಬೇರೆ ಲ್ಯಾಂಗ್ವೇಜೆಲ್ಲ ಯೂಸ್ ಮಾಡ್ತೀನಿ ಅಂತ ಯಾರೂ ಒಂದು ವೀಡಿಯೋ ಮಾಡಿ ಹಾಕಿಲ್ಲ. ಅಷ್ಟು ಜಲಸಿದ್ದಿದ್ರೆ ಆವತ್ತೇ ಮಾಡಿ ಹಾಕ್ಬೋದಿತ್ತಲ್ಲ ಎಲ್ಲರೂ. ಯಾಕೆ ಮಾಡಲಿಲ್ಲ ಹೇಳಿ? ಯಾಕೆ ಅಂತಂದರೆ ನಿಮ್ಮಲ್ಲಿ ಒಂದಷ್ಟು ಮಾನವೀಯ ಮೌಲ್ಯಗಳಿತ್ತು. ಆಮೇಲೆ ನೀವು ಮಾತಾಡ್ತಂಥ ರೀತಿ ನಮ್ಮ ಮನಸ್ಸುಗಳನ್ನ ಗೆದ್ದಿತ್ತು. ಮಾನವೀಯತೆಗಿಂತನೂ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳಿ ಅಷ್ಟು ಸಹಿಷ್ಣುತಾ ಮನೋಭಾವನೆಯಿಂದ ನೀವು ಎಲ್ಲೇ ನಮ್ಮ ಕ್ರಿಯೇಟರ್ಸ್ಗಳಿಗೆ ಸಿಕ್ಕಿದ್ರೂ ಫೋಟೋ ತೆಗೆಸ್ಕೊಂಡು ಸೆಲ್ಫಿ ಹಾಕ್ಕೊಂಡು ಸ್ಟೋರಿ ಟ್ಯಾಗ್ ಮಾಡಿ ಮೇಡ್ ಮೈ ಡೇ ಅಂತ ಹೇಳಿ ಹಾಕ್ಕೊಂಡಿರೋಂಥವ್ರು ಎಷ್ಟು ಜನ. ಇಷ್ಟಕ್ಕೂ ನಾನೇ ಕೂಡ ನಿಮಗೆ ಸಿಕ್ಕಿದಾಗ ಅಥವಾ ನನ್ನಂಥ ಎಷ್ಟೋ ಕ್ರಿಯೇಟರ್ಸ್ ನಿಮಗೆ ಎದುರುಗಡೆಗೆ ಸಿಕ್ಕಿದಾಗ ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ದಾರೆ. ಯಾಕೆ ಹೇಳಿ? ನೀವು ಅವರನ್ನು ಅಷ್ಟು ಪ್ರೀತಿಯಿಂದ ಆವಾಗ ಟ್ರೀಟ್ ಮಾಡ್ತಾಯಿದ್ರಿ. ಇವತ್ತು ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಜಲಸ್ಗಲ್ಲ, ಅಥವಾ ನೀವೇನೋ ಬೆಳೆದು ದೊಡ್ಡವರಾಗ್ಬಿಟ್ಟಿದ್ದೀರಾ ಅಂತಲ್ಲ ಬ್ರೋ. ಈ ಪ್ರಪಂಚದ ಮೇಲೆ ಮರಕ್ಕಿಂತ ಮರ ದೊಡ್ಡದು ಅಂತ ಕರೀತಾರೆ. ನಾವು ಅನ್ಕೋಬೋದು ಬೆಳೆದಿದ್ದೀವಿ ಅಂತ, ಖಂಡಿತವಾಗ್ಲೂ ನಾವೇನು ಬೆಳೆದಿಲ್ಲ. ಯಾಕೆ ಗೊತ್ತಾ? ನಾವುಗಳೆಲ್ಲರೂ ಕೂಡ ಇನ್ನೂ ಹುಲ್ಲು ನರಮಾನವರು. ನಾವು ಇನ್ನೂ ಇಷ್ಟೇ ಬ್ರೋ.
ಸಮುದ್ರ ತುಂಬ ದೊಡ್ಡದು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕಲಿಬೇಕಾದದ್ದು ಸಾಗರದಷ್ಟು, ಕಲ್ತಿರೋದು ಸಾಸಿವೆ ಅಷ್ಟು ಅಂತ. ಹಂಗೆ ನಾವು ಬೆಳೆದಿರೋದು ಒಂದು ಮರಳಲ್ಲಿ ಒಂದು ಚಿಂಕಿ ಅಷ್ಟೇ. ಇದನ್ನೇ ನಾವು ದೊಡ್ಡದಾಗಿ ವಿಜೃಂಭಣೆ ಮಾಡೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ಬೆಳೆದಿದ್ದೀರಾ ಅಂತ ಇಷ್ಟೆಲ್ಲ ಕನ್ನಡದ ಕ್ರಿಯೇಟರ್ಸ್ಗಳು ಜಲಸ್ ಪಡೋಂಥ ಜನ ನಮ್ಮವರಲ್ಲ. ಇದೊಂದು ಕ್ಲಾರಿಟಿನ ನಿಮಗೆ ಮಾಡ್ತೀನಿ. ಈಗ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಿದ ತಕ್ಷಣ ನಿಮ್ಮ ಮೇಲೆ ಜಲಸ್ ಅಂತ ಹೇಳೋದಾದ್ರೆ, ಆಲ್ರೆಡಿ ನಿಮ್ಮ ಮೇಲೆ ಇಡೀ ಇಂಡಿಯಾದ ಎಲ್ಲ ಕ್ರಿಯೇಟರ್ಸ್ಗಳು ಒಂದಷ್ಟು ಜನ ಮಾತಾಡಿದಾರಲ್ಲ, ಹಂಗಾದ್ರೆ ಇಡೀ ಇಂಡಿಯಾಗೆ ನಿಮ್ಮನ್ನು ನೋಡಿದ್ರೆ ಜಲಸಿ ಅಂತ ನಿಮ್ಮ ಮಾತನ್ನ ಅರ್ಥನಾ? ನೀವಿವಾಗ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಅಷ್ಟೇ ಜನ ಕೇಳ್ತಾ ಇರೋದು. ಬಿಟ್ರೆ ಆಸ್ ಯೂಶುವಲ್ ನೀವು ಇವಾಗಲೂ ಕೂಡ ಇದನ್ನ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ರೆಗ್ಯುಲರ್ ಆಗಿ ಏನು ಮಾಡ್ತಿದ್ರೋ ಅದನ್ನ ಮಾಡ್ತು ಅಂತಂದ್ರೆ ಅದಕ್ಕೆ ಆದಂಥ ಫ್ಯಾನ್ಸು ಮತ್ತೆ ಅದಕ್ಕೆ ಆದಂಥ ಪ್ರೀತಿ ಮಾಡೋಂಥ ಬಳಗ ಇದ್ದೇ ಇರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬನಾಗಿರ್ತೀನಿ. ಇನ್ನೇ ಹೇಳ್ತೀರಾ ನೀವು, ನಾನು ಕ್ಯಾನ್ಸರ್ ಬಗ್ಗೆ ವಿಡಿಯೋ ಮಾಡಿ ಹೆಲ್ಪ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಮಾತಾಡಲಿಲ್ಲ, ಇದನ್ನ ಮಾತ್ರ ಕೇಳ್ತಾ ಇದ್ದೀರಾ ಅಂತ. ಬ್ರೋ, ನೀವು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ಅಲ್ವಾ ಇವಾಗ ನಿಮಗೆ 9 ಮಿಲಿಯನ್ ಯೂಟ್ಯೂಬಲ್ಲಿ, 1 ಮಿಲಿಯನ್ ಇನ್ಸ್ಟಾಗ್ರಾಮಲ್ಲಿ ಬಂದಿರೋದು. ಹಾಗೇನು ಸುಮ್ಮನೆ ನೀವು ಒಳ್ಳೆ ಕೆಲಸ ಮಾಡಿ ಅದನ್ನು ರೆಕಗ್ನೈಸ್ ಮಾಡದೆ ಜನ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದ್ರ? ನೀವು ಆ ಥರ ಒಳ್ಳೊಳ್ಳೇದು ಮಾಡಿದ್ದೀರಾ ಅಂತಲೇ ಜನ ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಹಾಗಾದರೆ ನೀವು ಏನು ಮಾಡಿದ್ರೂ ಸರಿ ಅನ್ಕೊಂಡ್ಬಿಡ್ಬೇಕಾ? ನೀವು ಒಳ್ಳೇದು ಮಾಡಿದಾಗ ಜನಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಅಂತ ಹೇಳ್ತಾರೆ. ನಾವು ಬೆಳಿಬೇಕಾಗಿರೋಂಥ ಹುಡುಗರು ಜನ ಒಳ್ಳೇದು ಮಾಡಿದಾಗ ನಾವು ಎಷ್ಟು ಖುಷಿ ಪಡ್ತೀವೋ ಹಂಗೆ ನಾವು ಕೆಟ್ಟದ್ದು ಮಾಡಿದಾಗ ನಮ್ಮ ತಪ್ಪುಗಳನ್ನು ತಿದ್ದಿ ಹೇಳ್ತಾರೆ ಅಂತಂದರೆ ನಮ್ಮ ಜೀವನದಲ್ಲಿ ಅದನ್ನು ನಾವು ತಿದ್ದುಕೊಂಡು ಮುಂದಕ್ಕೆ ಹೋಗಬೇಕು. ಆವಾಗ ನಾವು ಇನ್ನೂ ಒಂದು ಹೈಟ್ ಮೇಲಕ್ಕೆ ಹೋಗ್ತೀವಿ ಹೊರತು ಈ ಥರ ಯಾರಾದರೂ ನಾವು ತಪ್ಪು ಮಾಡಿದಾಗ ಅವರು ನಮ್ಮನ್ನು ನೋಡಿ ಹುರ್ಕೊಂತಾರೆ ಜಲಸಿಗೆ ಅಂತಂದ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತು ಅಂತಂದರೆ ಬೆಳೆಯೋಕ್ಕಾಗಲ್ಲ. ಸೊ ಇದೊಂದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಗೌರ್ಮೆಂಟಲ್ಲಿ ಅಷ್ಟೊಂದು ಸ್ಕ್ಯಾಮ್ಸ್ ನಡೆಯುತ್ತೆ, ರೇಪ್ ನಡೆಯುತ್ತೆ, ಮರ್ಡ್ರ್ಗಳಾಗಿದೆ, ಅದ್ರ ಬಗ್ಗೆ ಎಲ್ಲ ಎಲ್ಲಿ ನೀವು ಮಾತಾಡಿದ್ದೀರಾ? ಈ ಒಂದು ವಿಚಾರಕ್ಕೆ ಮಾತ್ರ ನೀವು ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತೀರಾ. ಅಲ್ಲ, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೇಳ್ತೀನಿ, ನೀವೆಷ್ಟು ರೇಪ್ ವಿಚಾರದ ಬಗ್ಗೆ ಮಾತಾಡಿದ್ದೀರಾ? ನಿಮಗೂ ಇಷ್ಟಿಷ್ಟು ದೊಡ್ಡ ಫಾಲೋವರ್ಸ್ ಇದ್ದಾರೆ. ನಾನೊಬ್ಬ ತಪ್ಪು ಮಾಡಿಬಿಟ್ಟೆ, ನಾನೊಬ್ಬ ಬೆಟ್ಟಿಂಗ್ ಮಾಡಿಬಿಟ್ಟೆ ಅಂತ ಹೇಳಿ ಜನ ಇಷ್ಟೆಲ್ಲ ನೀವು ಕೇಳ್ತೀರಾ? ನೀವು ಅದನ್ನು ಕೇಳಿ ಇದನ್ನು ಕೇಳಿ ಅಂತ ಹೇಳೋ ನೀವು ಸಮಾಜದಲ್ಲಿ ನಡೆಯುವಂಥ ಎಷ್ಟು ಅನ್ಯಾಯಗಳ ವಿರುದ್ಧ ನೀವು ಧ್ವನಿ ಎತ್ತಿದ್ದೀರಾ? ಯಾಕೆ ನಿಮ್ಮನ್ನು ಯಾರು ಕ್ವಶನ್ ಮಾಡ್ತಾರೋ ಅವ್ರುಗಳು ಮಾತ್ರ ಏನು ಮಾಡಿದ್ದೀರಾ ಅಂತ ನೀವು ರಿಟರ್ನ್ ಅವ್ರನ್ನ ಕೇಳ್ಬಿಡ್ತೀರಾ. ಸುಮ್ಮನೆ ಲೂಸ್ ಟಾಕ್ಸ್ಗಳನ್ನ ಮಾತಾಡಿಕೊಂಡು ನಿಮ್ಮ ವ್ಯಾಲ್ಯೂನ ನೀವೇ ಕಡಿಮೆ ಮಾಡ್ಕೊಬೇಡಿ. ಇದು ನನ್ನ ಸಜೆಷನ್ನು. ಇನ್ನೇ ಹೇಳ್ತೀರಾ ಡ್ರಗ್ಸು, ಆಲ್ಕೋಹಾಲು, ಅದು ಇದು ಅಂತ ಎಲ್ಲ ನಡೀತಾ ಇದೆ, ದಿಸ್ ದಟ್ ಎಲ್ಲ ಇದೆ, ಇಂಡಿಯಾದಲ್ಲಿ ನಡೀತಾ ಇರೋದೇ ಹೀಗೆ. ಇನ್ನು ಆಮೇಲೆ ಏನೋ ಒಂದು ಹೇಳ್ತಾರಪ್ಪ, ದಿಸ್ ಈಸ್ ಅವರ್ ಇಂಡಿಯನ್ ಲಾ. ಈ ರಿಯಾಲಿಟಿನ ನೀವು ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಜನಕ್ಕೆ ಏನು ಕನ್ವೆ ಮಾಡ್ತಿದ್ದೀರಾ? ಹಂಗಂದರೆ ಇಂಡಿಯನ್ ಸಿಸ್ಟಮ್ ಆಫ್ ಲಾ ಅದೇನಿದೆಯೋ ಅದನ್ನೇ ನೀವು ಡೌಟ್ ಪಡ್ತಾ ಇದ್ದೀರಾ. ಅಲ್ಲಿ ಇಂಡಿಯನ್ ಲಾ ಪ್ರಮೋಟ್ ಮಾಡೋದೆಲ್ಲ ಈ ಅತ್ಯಾಚಾರ, ಆಲ್ಕೋಹಾಲು, ಡ್ರಗ್ಸು, ಇದನ್ನೇ ಮಾಡು, ಪವರು, ಮನಿ ಇತ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಥರ ನೀವು ವಾಪಸ್ ಹೇಳ್ತಾ ಇದ್ದೀರಾ. ಸ್ವಲ್ಪ ಯೋಚನೆ ಮಾಡಿ. ಹೊತ್ತು ಹೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು ಅಂತ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ. ಮೇ ಬಿ ನೀವು ಇನ್ನೂ ಕನ್ನಡ ತುಂಬ ಚೆನ್ನಾಗಿ ಕಲ್ತಿಲ್ಲ, ಮೇ ಬಿ ವೀಡಿಯೋಸ್ಗಷ್ಟೇ ಕನ್ನಡ ಮಾತಾಡ್ತೀರಾ ಅಂತ ಅಂದ್ಕೊತೀನಿ. ದಯವಿಟ್ಟು ಕನ್ನಡದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗಾದೆ ಮಾತುಗಳಿದೆ, ಅದನ್ನು ತಿಳ್ಕೊಳ್ಳಿ. ಆವಾಗ ನಿಮ್ಗೆ ಇದೆಲ್ಲ ರೂಢಿ ಆಗಿಬಿಡುತ್ತೆ ಜೀವನದಲ್ಲಿ ನಾನು ಹೆಂಗಿರಬೇಕು ಅಂತ. ಸುಮ್ಮನೆ ಮಾತಾಡಿ ಕೆಟ್ಟವರಾಗಬೇಡಿ, ಆಗಿರೋ ತಪ್ಪನ್ನ ಸರಿ ಮಾಡಿಕೊಂಡು ದೊಡ್ಡವರಾಗಿ. ಡೂ ಮನಿ ಫಾರ್ ಯುವರ್ ಫ್ಯಾಮಿಲಿ, ಅಷ್ಟೇನು ಯಾರು ಬರಲ್ಲ ಅಂತ. ಇದೇನು KGF ಫಿಲಮ್ ಅಂದ್ಕೊಬಿಟ್ಟಿದ್ದೀರ ಬ್ರೋ? ಮನೆಗೋಸ್ಕರ ನಾನು ಹೋಗಿ ಒಂದು ಊರನ್ನೇ ಇದು ಮಾಡಿಕೊಂಡು ಡಿಗ್ ಮಾಡಿ ಗೋಲ್ಡ್ ತಗೊಂಬರ್ತೀನಿ ಅನ್ನೋ ಥರ ಏನು ಹೇಳ್ತಾ ಇದ್ದೀರಾ ನೀವು? ಹಂಗಾದರೆ ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಯಿದ್ದೀನಿ, ನನ್ನನ್ನು ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಏನಾದರೂ ಹೇಳ್ತಾ ಇದ್ದೀರಾ? ದಯವಿಟ್ಟು ಅವೆಲ್ಲ ಅನ್ನೋಕ್ಕೆ ಹೋಗ್ಬೇಡಿ, ತುಂಬ ಪ್ರಾಬ್ಲಮ್ ಆಗುತ್ತೆ ಇದು. ಇವತ್ತು ಜನ ರೊಚ್ಚಿಗೆ ಎದ್ದಿದ್ದಾರೆ ಅಂತಂದರೆ ಇಷ್ಟು ದಿನವೂ ಅಬ್ಸರ್ವ್ ಮಾಡಿ, ನಿಮ್ಗೆ ಎಷ್ಟೋ ಜನ DMs ಮಾಡಿ ಪಾಪ ಬಂದು ನನ್ನ ಹತ್ರ ಹೇಳ್ಕೊಂಡು ನನ್ನ ಹತ್ರ DM ಎಲ್ಲ ಮಾಡಿ ಏನೇನೋ ಮಾಡಿದ್ದಾರೆ. ಬಿಡಿ, ನನಗೆ ಎಲ್ಲನೂ ಹೇಳ್ತು ಅಂತಲೇ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಕಾಲಲ್ಲಿ ನಿಮಗೆ ತಗೊಂಡಾಗ ಮಗುಗೆ ಹೇಳ್ದಂಗೆ ಹೇಳಿದ್ದೀನಿ, ಬ್ರೋ ಹಿಂಗಲ್ಲ ಬ್ರೋ, ಹಿಂಗೆ ಈ ಥರ ಎಲ್ಲ ಇದೆ, ಒಬ್ಬ ತಮ್ಮನಾಗಿ ನಿಮ್ಮನ್ನು ಕನ್ಸಿಡರ್ ಮಾಡ್ತೀನಿ, ಹಿಂಗೆ ಮಾಡ್ಕೊಂಡು ಹೋಗಿ ಬ್ರೋ ಅಂತ ನಾನು ನಿಮ್ಗೆ ಹೇಳಿದ್ದು. ಅದಾದಮೇಲೆ ನೀವು ಕಾಲ್ ರೆಕಾರ್ಡಿಂಗ್ ಹೇಳ್ಬೋದು, ನನ್ನ ಹತ್ರ ಯಾರೇ ಮಾತಾಡಿದ್ರು ಅದು ಕಾಲ್ ರೆಕಾರ್ಡಿಂಗ್ ಆಗುತ್ತೆ. ಯಾಕಂದರೆ ನನ್ನ ಪ್ರೊಫೆಷನ್ ಇರೋದೇ ಹಂಗೆ. ಯಾಕಂದರೆ ನನ್ನ ಹತ್ರ ಇವತ್ತೊಂದಿನ ಈ ಥರ ಮಾತಾಡಿದವರು ನಾಳೆ ಒಂದಿನ ಈ ಥರ ಚೇಂಜ್ ಆಗಿಬಿಡ್ತಾರೆ. ಸೊ ನನ್ನ ಪ್ರೊಟೆಕ್ಷನ್ಗೋಸ್ಕರ ನನ್ನ ಹತ್ರ ಯಾವಾಗಲೂ ಕಾಲ್ ರೆಕಾರ್ಡಿಂಗ್ ಇರುತ್ತೆ. ದಯವಿಟ್ಟು ನನ್ನ ಜೊತೆ ಮಾತಾಡೋರು ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಥವಾ ನನ್ನ ಹತ್ರ ಏನಾದರೂ ಹಿಂಗೊಂದು ಮಾತಾಡಿ ಹಂಗೊಂದು ಮಾತಾಡ್ತೀನಿ ಅಂತನೋರು ದಯವಿಟ್ಟು ನನಗೆ ಫೋನೇ ಮಾಡಬೇಡಿ. ಯಾಕೆಂದರೆ ನನ್ನ ಹತ್ರ ಮಾತಾಡೋಂಥ ಪ್ರತಿಯೊಂದು ಟ್ರ್ಯಾಕ್ ಆಗುತ್ತೆ, ಪ್ರತಿಯೊಂದು ಕಾಲ್ ಆಗುತ್ತೆ. ನಿಷ್ಠೆಯಿಂದ ಬರೋರು ನನ್ನ ಜೊತೆ ಚೆನ್ನಾಗಿರಿ, ಪ್ರೀತಿ ಮಾಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲ್ಲಾಗಿ ಒಂದೇ ಒಂದು ನನಗೆ ತಲೆಗೆ ಕೊರೆದಿದ್ದು ಏನಪ್ಪ ಅಂತಂದರೆ, ನಾನು ಈ ವಿಡಿಯೋ ಹಾಕಿದ ತಕ್ಷಣ DM ಮಾಡ್ತೀರಾ ನೀವು. ಚೆನ್ನಾಗಾಯಿತು DM, ಏನು ತೊಂದರೆ ಏನಿಲ್ಲ, ನೀವು ಹಾಕಿ ಬ್ರೋ, ನಾನೇನು ಕಾಪಿ ರೈಟೆಲ್ಲ ನಿಮ್ಗೇನು ಗಿಡಲ್ಲ ಅಂತ ಹೇಳಿದ್ದೀರಾ ಬ್ರೋ. ನೀವು ಹಂಗೇನಾದರೂ ಆ ವಿಡಿಯೋ ಕಾಪಿ ರೈಟ್ ಕೊಟ್ಟರೆ ಅದು ಬೇರೆ ಲೆಕ್ಕ ಬಿಡಿ.
ನೀವು ಅದು ಕೊಡದೇ ಇರೋಷ್ಟವರೆಗೂ ಸೇಫೇ. ನೀವು ಅದಕ್ಕೇನಾದರೂ ಯೂಟ್ಯೂಬ್ ಕಡೆಯಿಂದ ಏನಾದರೂ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದರೆ ಅದು ನಿಮ್ಮ ಭ್ರಮೆ. ಅದನ್ನು ನಾನು ನೆಕ್ಸ್ಟ್ ಬೇರೆ ಯಾವ ರೀತಿ ಮೂವ್ ಮಾಡಬೇಕು ಅದನ್ನಂತೂ ಖಂಡಿತ ಮಾಡೇ ಮಾಡ್ತೀನಿ. ಇನ್ನೂ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ತೀರಾ, ಈ ಒಂದು ನಮ್ಮ ಕನ್ನಡದ ಒಂದು ಪಾಪ್ಯುಲರ್ ಶೋದು ಇದೆ ನೋಡಿ ಕಣ್ಣು ಲೋಗೋ, ಅದನ್ನು ಹಾಕ್ಬಿಟ್ಟು ಹೇಳ್ತೀರಾ ಉರ್ಕೊಳ್ಳಿ ನಾನು ಬೆಳೀತಾ ಮುಂದಕ್ಕೆ ಹೋಗ್ತಾನೆ ಇರ್ತೀನಿ ಅಂತ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ಆ ಶೋಗೆ ಹೋಗ್ತಿರಬಹುದು. ಖಂಡಿತ ಹೋಗಿ ಒಳ್ಳೆಯದಾಗಲಿ, ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ಮನುಷ್ಯನಿಗೆ ಬೆಳವಣಿಗೆ ಅಂತಂದರೆ ಒಂದು ಶೋಯಿಂದನೇ ದೊಡ್ಡದಾಗಿ ನಾನು ಬೆಳೆದು ಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಆ್ಯಂಡ್ ಇವತ್ತು ನೀವು ಡ್ಯೂಕಿಂದ ಅಲ್ಲಿವರೆಗೂ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಶೋಗೆ ಹೋಗ್ತಾ ಇದ್ದೀರಾ ಅಂತಂದರೆ ಆ ಶೋವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗಿದ್ದಿದ್ದು ನಮ್ಮ ಮಿಡಲ್ ಕ್ಲಾಸ್ ಜನ. ನೀವು ಮಾಡ್ತಿದ್ದು ಒಂದೊಂದು ವೀಡಿಯೋಗೂ ಪ್ರೇರಣೆಯಾಗಿ ನಿಮ್ಮನ್ನು ತಲೆ ಮೇಲೆ ಕೂರಿಸ್ಕೊಂಡು ಮಾಡಿದಂಥ ಜನ ಇವತ್ತು ನಿಮಗೆ ಕನ್ನಡದ ಜನರಿಂದನೇ ಬೆಳೆದಿರೋದು. ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ. ಯಾಕೆ ಅಂತಂದರೆ ನೀವು ಬೆಂಗಳೂರು ಈ ಭೂಮಿನಲ್ಲಿದ್ದೀರಾ, ಈ ನೀರು ಕುಡಿತಾ ಇದ್ದೀರಾ, ಈ ಮಣ್ಣಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಈ ನನ್ನ ಪವಿತ್ರ ಭೂಮಿನೇ ಹಂಗೆ. ಆ ಥರ ಬೆಂಗಳೂರಿಂದ ಎಲ್ಲೆಲ್ಲಿಗೋ ಹೋಗಿರೋರು ಎಷ್ಟೋ ಜನ ಇದ್ದಾರೆ, ಇವತ್ತು ಅವ್ರು ಕರ್ಟೆಸಿಗೆ ಹೇಳ್ಕೊತಾರೆ. ಅದೇ ರೀತಿ ನೀವು ನಮ್ಮಲ್ಲಿ ಇದ್ದಂಥ ಜನಗಳಿಗೆ ಬಂದ್ಬಿಟ್ಟು ಕನ್ನಡದ ಕ್ರಿಯೇಟರ್ಸ್ಗಳೆಲ್ಲರೂ ಕೂಡ ಹಿಂಗೆ ಜಲಸ್ ಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ನಿಮ್ಮನ್ನು ಜಲಸ್ ಪಟ್ಕೊಂಡು ನೀವು ಬೆಳಿಬಾರ್ದು ಅಂತ ಅಂದ್ಕೊಂಡಿದ್ದಿದ್ರೆ ನಿಮ್ಮನ್ನ ಕರ್ನಾಟಕದಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲರೂ ನಿಮ್ಮನ್ನು ಮಾತಾಡಿಸ್ತಾರಲ್ಲ, ಆ ಥರ ಇರ್ತಿರ್ಲಿಲ್ಲ, ಬೇರೆ ರೀತಿ ಆಗ್ತಿತ್ತು. ಬಟ್ ನಿಮಗೆ ಅಷ್ಟೆಲ್ಲ ಪ್ರೀತಿಯಿಂದ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಬ್ರೋ ನಮ್ಮ ಜನ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಮಾಡಿರೋ ವಿಡಿಯೋದ ಉದ್ದೇಶ ಏನು ಅಂತಂದರೆ ನಾನು ಎಲ್ಲೂ ಕೂಡ ನಿಮ್ಮನ್ನು ಅಗ್ರೆಸಿವ್ ಆಗಿ ಮಾತಾಡಿಸಿಲ್ಲ, ಅಥವಾ ಅಗ್ರೆಸಿವ್ ಆಗಿ ಒಂದೇ ಒಂದು ವರ್ಡು ಅಥವಾ ಕೆಟ್ಟದಾಗಿ ನಡ್ಸ್ಕೋಬೇಕು ಅನ್ನೋ ಭಾವನೆಯೂ ನನಗಿಲ್ಲ. ನನಗೆ ಕನ್ಸರ್ನ್ ಏನು ಅಂತಂದರೆ, ಅಯ್ಯೋ ಇಷ್ಟು ಚೆನ್ನಾಗಿ ಬೆಳೀತಾ ಇತ್ತಲ್ಲ ಈ ಹುಡುಗ, ಯಾಕೆ ಇದನ್ನು ಮಾಡ್ಕೋತೈತೆ? ಯಾಕೆಂತಂದರೆ ಎಂತೆಂಥ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ, ದೊಡ್ಡ ದೊಡ್ಡ ಪೊಲೀಸ್ ಸ್ಟೇಷನ್ಗಳಿಗೆ, ಆಫೀಸ್ಗಳಿಗೆ ಎಲ್ಲ ನಿಮ್ಮನ್ನು ಕರೀತಾರೆ, ರೋಲ್ ಮಾಡಲಾಗಿ ತಗೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಒಂದು ವೇನಲ್ಲಿ ಹೋಗ್ತಾ ಇರ್ತಕ್ಕಂಥ ನಾನು ಪ್ರೀತಿ ಮಾಡಿದಂಥ ಒಂದು ಹುಡುಗ ಇವತ್ತು ಹೋಗಿ ಬೆಟ್ಟಿಂಗ್ ಆ್ಯಪನ್ನು ಮಾಡ್ತಾ ಇದೆಯಲ್ಲ ಅನ್ನೋದೊಂದು ಬೇಜಾರಿಗೋಸ್ಕರನೇ, ನೀವು ನಂಬ್ತಿರೋ ನಂಬಲ್ಲ ಗೊತ್ತಿಲ್ಲ, ನಾನು ಅದಕ್ಕೆ ಕಂಪ್ಲೇಂಟ್ ಮಾಡಿಲ್ಲ. ಯಾಕೆಂದರೆ ಯಾವ ಜಾಗದಲ್ಲಿ ನಿಮ್ಮನ್ನು ಗೌರವ ಮಾಡಿ ಕಳಿಸಿದ್ರು ಅದೇ ಜಾಗದಲ್ಲಿ ಕೈಕಟ್ಟಿ ನಿಲ್ಲಿಸಿ ನೋಡೋಷ್ಟಕ್ಕೆ ನಾನು ಅಷ್ಟು ಕೆಟ್ಟವನಲ್ಲ. ಅದಕ್ಕೆ ನಿಮಗೆ ಒಂದು ಸಲ ಕಾಲಲ್ಲಿ ಹೇಳಿದ್ದು ಬ್ರೋ ಹಿಂಗೆ ಮಾಡಬೇಡಿ ಅಂತ. ಎರಡನೇ ಸಲನೂ ಕೂಡ ಕಾಲಲ್ಲದೆ ವೀಡಿಯೋದಲ್ಲೂ ಕೂಡ ನಾನು ಏನು ಹೇಳ್ತಿದ್ದೀನಿ, ಬ್ರೋ ಹಂಗೆ ಮಾಡಬೇಡಿ, ಇದನ್ನು ತಪ್ಪನ್ನು ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈವನ್ ಈ 3ನೇ ವೀಡಿಯೋದಲ್ಲೂ ನಾನು ಹೇಳ್ತಾ ಇರೋದೇ, ಮನುಷ್ಯ ತಪ್ಪು ಮಾಡೋದು ಸಹಜ. ಆ್ಯಕ್ಚುಲಿ ನೀವು ಹಿಸ್ಟ್ರಿ ತೆಗೆದು ನೋಡಿ, ಯಾರು ತಪ್ಪು ಮಾಡಿ ಅದನ್ನು ಸರಿ ಮಾಡ್ಕೊಂಡಿರ್ತಾರೋ ಅವರೇ ದೇಶದಲ್ಲಿ ದೊಡ್ಡ ವ್ಯಕ್ತಿಗಳಾಗಿರೋದು. ನಿಮಗೂ ಕೂಡ ಇದೊಂದು ಚಾನ್ಸು ಅಂತ ತಿಳ್ಕೊಳ್ಳಿ. ನೀವೇನು ಮಾಡಿದಿರೋ ಆ ತಪ್ಪನ್ನು ಸರಿ ಮಾಡ್ಕೋಬೋದು. ನೀವು ಸರಿ ಮಾಡ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ರೆಗ್ಯುಲರ್ ಹೆಂಗಿದ್ರು ಹಂಗೆ ಬಂತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮನ್ನು ನಮ್ಮ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ. ದಯವಿಟ್ಟು ನೀವು ಅದೊಂದು ವೀಡಿಯೋ ಒಂದು ಮಾಡಿಬಿಟ್ಟು ಹೌದು ನಾನು ಹಿಂಗೆ ಮಾಡಿದ್ದೀನಿ ತಪ್ಪಾಯಿತು ಇನ್ಮೇಲೆ ನಾನು ಮಾಡಲ್ಲ, ನೀವು ಯಾರೂ ಮಾಡಬೇಡಿ ಅಂತ ಒಂದೇ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ರೆ ನಿಮ್ಮ ಸ್ಥಾನ ಇನ್ನೂ ದುಪ್ಪಟ್ಟಾಗುತ್ತೆ ಬ್ರೋ. ಆಮೇಲೆ ನೀವು ಅನ್ಬೋದು ರೆಪ್ಯೂಟೆಡ್ ಶೋಗಳೇ ದೊಡ್ಡ ಶೋಗಳೇ ಮಾಡುತ್ತೆ ಗೀಡುತ್ತೆ ಅಂತ. ನಾನು ಅದಕ್ಕೆ ಹಳೆ ವೀಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಿ ಅದು ಯಾವುದೇ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಶೋಗಳೇ ಬೇರೆ, ಚಾನಲ್ಗಳೇ ಬೇರೆ, ಯೂಟ್ಯೂಬರ್ಸ್ಗಳೇ ಬೇರೆ. ಇಷ್ಟು ಹೇಳ್ತಾ ನಿಮ್ಗೊಂದು ಸಜೆಷನು, ಆದಷ್ಟು ಬೇಗ ನೀವು ಅದರಿಂದ ಹೊರಗಡೆಗೆ ಬನ್ನಿ ಅಂತ ಹೇಳ್ತಾ, ಇದು ಜಸ್ಟ್ ಇವ್ರಿಗಷ್ಟೇ ಸೀಮಿತ ಅಲ್ಲ, ನಮ್ಮ ಕನ್ನಡದಲ್ಲೂ ಕೂಡ ಈ ಎಷ್ಟೋ ಕ್ರಿಯೇಟ್ರ್ಗಳು ಇನ್ನೂ ಕೂಡ ಪ್ರಮೋಟ್ ಮಾಡ್ತಾ ಇದ್ದೀರಾ. ಸೊ ಅವೆಲ್ಲವೂ ಕೂಡ ಡೇಟಾಗಳು ನಮಗೆ ಸಿಗ್ತಾ ಇದೆ. ಅದಕ್ಕೆ ಏನು ಮಾಡಬೇಕೋ ಮಾಡ್ತೀವಿ. ಮೇ ಬಿ ಈ ವಿಡಿಯೋ ನೋಡ್ತಾ ಇರೋರು ನಿಮಗೆ ಗೊತ್ತಿರೋಂಥ ಇಲ್ಲಿಗಲ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋಂಥ ಕ್ರಿಯೇಟರ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ನಿಮ್ಮ ಮನೆಗಳಿಗೆಲ್ಲರಿಗೂ ಕೂಡ ಒಂದೊಂದು ನೋಟಿಸ್ ಬರುತ್ತೆ. ಎಷ್ಟೋ ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ಸ್ಗಳು, ಜೊತೆಗೆ ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆಗಿರೋ ಒಂದಷ್ಟು ಜನ, ಜೊತೆಗೆ ಕಪಲ್ ಬ್ಲಾಗ್ಸ್ ಮಾಡೋಂಥವ್ರು ಒಂದಷ್ಟು ಜನ, ಈ ಸ್ಕ್ರಿಪ್ಟ್ ಮಾಡಿಕೊಂಡು ಅಪ್ಪ ಮಕ್ಕಳು ಲೈಕ್ ಈ ಥರ ಎಲ್ಲ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಬ್ಲಾಗಲ್ಲೂ ಕೂಡ ಅದೇ ಹಿಂಗೆ ಇವನು ಹೆಂಗೆ ಕಾರ್ ತಗೊಂಬಿಟ್ಟ ಅಂತಂದರೆ ಪಟ್ಟಂತ ಇವ್ನು ಬರ್ತಾನೆ, ಓ ಈ ಗೇಮಲ್ಲಿ ನಾನು ಆಡ್ಬಿಟ್ಟೆ, ಇದರಲ್ಲಿ ಬಂದ್ಬಿಡ್ತು ಅಂತ. ನಿಮ್ಗೆಲ್ರಿಗೂ ಇದೆ ಮಾರಿ ಹಬ್ಬ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ನಾರ್ಮಲಾಗಿ ಇರೋಣ ಅಂತ, ಬಟ್ ನೀವು ಎಲ್ಲೆಲ್ಲಿ ಇಲ್ಲಿ ಸಿಗಾಕತ್ತಿರೋ ಅವತ್ತೆಲ್ಲರಿಗೂ ನಿಮಗೆ ನೋಟಿಸ್ ಬರುತ್ತೆ. ಮಾಡ್ತಿರ್ತಕ್ಕಂಥ ಒಂದಷ್ಟು ಮೈಸೂರು ಗುಂಪು ಮತ್ತು ಇಲ್ಲೊಂದಷ್ಟು ಬೆಂಗಳೂರು ಗುಂಪುಗಳಿದೆ. ನೀವುಗಳೇನೋ ತುಂಬ ದೊಡ್ಡದಾಗಿ ಬೆಳೆದ್ಬಿಡ್ತಾ ಇದ್ದೀನಿ, ನಮ್ಮನ್ನು ಯಾರು ಏನೂ ಮಾಡ್ಕೊಳ್ಳಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಮುಂದೆ ಬರೋಂಥ ಲೀಗಲ್ ಪ್ರಾಬ್ಲಮ್ಗಳಿಗೆ ನೀವು ಅನುಭವಿಸ್ತೀರಾ. ಇದಂತೂ ಕಟ್ಟಿಟ್ಟು ಬುತ್ತಿ. ನಾನೇ ಬರ್ತೀನಿ ಇದಕ್ಕೆಲ್ಲ ನಿಮಗೆ ಮಾಡ್ತೀನಿ, ಆಯಿತಾ? ಇದೊಂದು ಯಾರ್ಯಾರಿಗೆ ಶೇರ್ ಮಾಡಬೇಕೋ ಎಲ್ರಿಗೂ ಶೇರ್ ಮಾಡಿ ಈ ವಿಚಾರನ. ಮುಂದಕ್ಕೆ ಏನಾಗುತ್ತೋ ಅದನ್ನು ಮಾಡೋಣ. ನನ್ನ ಕನ್ಸರ್ನ್ ಇಷ್ಟೇ, ಈ ಕಮ್ಯುನಿಟಿ ಪೂರಾಗಿ ಕ್ಲೀನಾಗಿರಬೇಕು, ಇಷ್ಟಕ್ಕಿಲ್ಲ ಅಂತಂದರೆ ಅದಕ್ಕೆ ನೆಕ್ಸ್ಟ್ ಕೆಲಸ ಏನು ಮಾಡಬೇಕು ಅದನ್ನಂತೂ ಈ ಲಾಯರ್ ಸರ್
ಮಾಡೇ ಮಾಡ್ತಾರೆ. ಆದಷ್ಟು ಬೇಗ ನಮ್ಮ ಕರ್ನಾಟಕ ಜೂಜು ಮುಕ್ತ ಕರ್ನಾಟಕ ಆಗಲಿ ಅಂತ ಕೇಳ್ಕೊಳ್ತಾ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ನೀವುಗಳಿಂದನೇ ನಾವೆಲ್ಲ ಬೆಳೆದಿರೋದು. ನೀವು ಏನು ಹೇಳ್ತೀರಾ ಅನ್ನೋ ವಿಚಾರನ ನನಗಂತೂ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ರಿಲೇಟೆಡ್ ಯಾರ್ಯಾರು ಇದ್ದಾರೋ ಆ ಪರ್ಸನ್ಗೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್ ಹೇಳಂಗಿಲ್ಲ ಇದರಲ್ಲಿ. ನಾನು ಮಿಸ್ಟರ್ ಲಾಯರ್ ಸಾರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.